ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ರೋಟೇರಿಯನ್ಸು, ಎಲ್ಲ ಗ್ರಾಮದ ಹಿರಿಯರು, ನಂತರ ಮಕ್ಕಳು ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸ್ತಾ, ಏನು ಇವತ್ತಿನ ದಿನ ನಮ್ಮ ರೋಟರಿ ಕಡೆಯಿಂದ ಡೆಸ್ಕ್ಗಳು, ಬೆಂಚು ಮತ್ತೆ ಚೇರ್ಸ್ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಮಣಿಘಟ್ಟದಲ್ಲಿ. ನಿಜವಾಗ್ಲೂ ಇದು ಒಂದು ಸುಂದರವಾದಂತ ಒಂದು ವಾತಾವರಣದಲ್ಲಿ, ಅದು ಗಡಿ ಭಾಗದಲ್ಲಿ, ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕೊನೆಯ ಊರಿನಲ್ಲಿ ಈ ಒಂದು ಫರ್ನಿಚರ್ಸ್ ಪೀಠೋಪಕರಣ ವಿತರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ರೋಟರಿಯ ಭಾಗ್ಯ. ಈ ಒಂದು ಮುಖ್ಯ ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಪ್ರಭಾಕರಣ ಅವ್ರಿಗೆ ನಿಜವಾಗ್ಲೂ ನಮ್ಮ ರೋಟರಿ ಎಲ್ಲರ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ರೋಟರಿ ಅಂತಂದ್ರೆ ಏನು, ಸುಮಾರು ರೋಟರಿ ಕ್ಲಬ್ಸ್ ಅಂತ ಇರ್ತದೆ, 3191, 3192 ಅಂತ ನಮ್ಮ ಡಿಸ್ಟಿಕ್ ಇದರಲ್ಲಿ. ಅಂದ್ರೆ ಡಿಸ್ಟಿಕ್ ಅಂದ್ರೆ ಕೋಲಾರ ಅಲ್ಲ, ಕಂಪ್ಲೀಟ್ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಸುಮಾರು ಒಂದು 100 ಕ್ಲಬ್ಸ್ ಇರ್ತದೆ. 100 ಕ್ಲಬ್ಸ್ ಅಲ್ಲೂ ಸ್ವಲ್ಪ ಸೌಂಡ್ ಮಾಡಿರ್ತಕ್ಕಂಥ ಸದಸ್ಯರು ಇರ್ತಾರೆ. ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥವ್ರು. ಏನಂತಂದ್ರೆ ಕೈ ಚಾಚೋದಕ್ಕಿಂತ ಯಾರು ಕೈ ಚಾಚ್ತಾರೆ ಅವ್ರಿಗೆ ಹಸ್ತವನ್ನ ನೀಡಿ ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನ ನೀಡುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತ ಒಂದು ರೋಟರಿ ಸಂಸ್ಥೆ. ಇದೊಂದು ದೊಡ್ಡ ಸಂಸ್ಥೆ. ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹೇಳಿದ್ದಾರೆ, ಇದೊಂದು ದೊಡ್ಡ ಸಂಸ್ಥೆ. ಇಡೀ ವಿಶ್ವಾದ್ಯಂತ ಈ ರೋಟರಿ ಸಂಸ್ಥೆ ಅನ್ನೋದಿದೆ ಸುಮಾರು ಭಾಗಗಳಲ್ಲಿ. ಈ ಒಂದು ರೋಟರಿ ಮುಖ್ಯ ಕಾರ್ಯಗಳೇನಂತಂದ್ರೆ ಮೈನ್ ಸ್ಕೂಲ್ ಬಿಲ್ಡಿಂಗ್ ಏನಾದ್ರು ಶಿಥಿಲಾವಸ್ಥೆಯಲ್ಲಿ ಇದ್ರೆ ರೂಮ್ಸ್ ಕಟ್ಸ್ಕೊಡುವಂಥದ್ದು, ಟಾಯ್ಲೆಟ್ಸ್ ಕಟ್ಸ್ಕೊಡುವಂಥದ್ದು, ಪೇಂಟಿಂಗ್ಸು, ಬೆಂಚು, ಡೆಸ್ಕು, ನಂತರ ಕಂಪ್ಯೂಟರ್ಸು, ನಂತರ ಹಾಸ್ಪಿಟಲ್ಸ್ ಬಂದ್ರೆ ಹಾಸ್ಪಿಟಲ್ ಅಲ್ಲಿ ಬೇಕಾಗಿರ್ತಕ್ಕಂಥ ಫರ್ನಿಚರ್ಸು, ಮತ್ತೆ BP ಮಷೀನು, ಮತ್ತೆ ವೆಂಟಿಲೇಟರ್ ಮೆಷಿನ್ಸು, ಬ್ಲಡ್ ಚೆಕ್ಅಪ್ ಮಾಡುವಂತ ಮೆಷಿನ್ಸು, ಇಂತ ಏನ್ ಅವಶ್ಯಕತೆ ಇದೆ ಅಂದ್ರೆ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ನಮ್ಮ ರೋಟರಿ ಕಡೆಯಿಂದ ಮಾಡುವಂತ ಕೆಲಸಗಳು. ಈ ರೋಟರಿ ಏನು ಇವಾಗ ಈಗಾಗಲೇ ನಾವು ಬೆಂಚು, ಡೆಸ್ಕ್ಗಳು, ಈ ಹಸುಗಳು ಇವೆಲ್ಲ ವಿತರಿಸ್ತಾ ಇದ್ವಿ. ಇವು ಎಲ್ಲ ವಿತರಿಸ್ತಾ ಇರ್ತಕ್ಕಂಥದ್ದು ಸುಮಾರು ಕ್ಲಬ್ ಅವರು ಅರ್ಧ ದುಡ್ಡು ಕ್ಲಬ್ನವ್ರು ಕೊಡ್ತಾರೆ. ಬೇರೆ ಕ್ಲಬ್ಸ್ ಈಗಾಗಲೇ ನಿಮ್ಗೆ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಬ್ಯಾಂಗ್ಳೂರ್ ಸಿಟಿ ಸೆಂಟರ್ ಆ ಕ್ಲಬ್ ಅವ್ರ ಕಡೆಯಿಂದ ಅರ್ಧ ದುಡ್ಡು ಅವ್ರು ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಅರ್ಧ ದುಡ್ಡು ಯಾರು ಯಾವ ಊರಲ್ಲಿ ಮಾಡ್ಬೇಕು ಅನ್ಕೊಂಡಿರ್ತಾರೋ ಆ ಕ್ಲಬ್ನ ಅವರು ಅರ್ಧ ದುಡ್ಡು ಹಾಕೊಂಡು ಈ ಪೀಠೋಪಕರಣಗಳಾಗ್ಲಿ ಬೇರೆ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ಪಲ್ಸ್ ಪೋಲಿಯೋ ವರ್ಷಕ್ಕೆ 2 ಬಾರಿ ಇಡೀ ವಿಶ್ವಾದ್ಯಂತ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕ್ತಾರೆ. ಈ ಒಂದು ಪಲ್ಸ್ ಪೋಲಿಯೋಗೆ ವ್ಯಾಕ್ಸಿನೇಷನ್ ಅನ್ನ ಕಂಪ್ಲೀಟ್ ರೋಟರಿ ಕಡೆಯಿಂದಾನೇ ಅದಕ್ಕಾಗುವಂತ ಖರ್ಚು ವೆಚ್ಚವನ್ನ ನಿಭಾಯಿಸ್ತಕ್ಕಂಥದ್ದು. ಸೊ ಈಗ ನಮ್ಮ ವಿಶ್ವದಲ್ಲೇ, ಪ್ರಪಂಚದಲ್ಲೇ ಎಲ್ಲೂ ಏನು ಅಂಗವಿಕಲರು ಅಂತ ನಾವು ಹೇಳ್ತೀವಲ್ಲ, ಹುಟ್ಟದಾಗೆ ಬರ್ತಕ್ಕಂಥದ್ದು, ಅದನ್ನ ಈಗ ಕಂಪ್ಲೀಟ್ ನಿರ್ಮೂಲನೆ ಆಗಿದೆ. ಸೊ ಈ ಒಂದು ದೊಡ್ಡ ಕಾರ್ಯ ಮಾಡಿರತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆ. ಸೊ ಇದೇ ತರ ಸುಮಾರು ಕಾರ್ಯಕ್ರಮಗಳನ್ನ ನಮ್ಮ ರೋಟರಿ ಕಡೆಯಿಂದ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಕ್ರಿಮಿಟೋರಿಯಂ ಅಂತಂದ್ರೆ ಮುಕ್ತಿಧಾಮ. ನೀವು ತಿರುಪತಿಗೆ ಹೋದ್ರೆ ನೀವು ನೋಡ್ತೀರಾ, ಅದೊಂದು ದೊಡ್ಡ ಮಿಷನರೀಸ್ ಇರ್ತದೆ. ಏನು ಈಗ ಇರ್ತಕ್ಕಂಥ ನಮ್ಮ ಸಿಟಿಗಳಲ್ಲಾಗ್ಲಿ ಟೌನ್ಗಳಲ್ಲಾಗ್ಲಿ ಹೂಣೋದಿಕ್ಕೆ ಜಾಗನೇ ಇಲ್ಲ. ಅಂತ ಸಮಯದಲ್ಲಿ ನಾವು ಯಾರನ್ನಾದ್ರೂ ಸತ್ತ ಮೇಲೆ ಅವ್ರನ್ನ ಉಣ್ಬೇಕು ಅಂತಂದ್ರೆ ಜಾಗ ಇಲ್ಲ ಅಂತಂದ್ರೆ ಅಂತವ್ರನ್ನ ಒಂದು ಮಿಷನರಿ ಕೊಡ್ತಾರೆ. ಮಿಷನರಿ ಕೊಟ್ಟ ನಂತರ ಕಂಪ್ಲೀಟ್ ಅದು ಸುಟ್ಟಿದಾದ್ಮೇಲೆ ಅದ್ರ ಏನು ಬೂದಿ ಲಾಸ್ಟ್ ಅಲ್ಲಿ ಬೂದಿಯನ್ನ ಅವ್ರಿಗೆ ಆ ಒಂದು ಯಾರು ಸತ್ತಿರ್ತಾರೋ ಅವರ ಕುಟುಂಬಕ್ಕೆ ಅದನ್ನ ಅರ್ಪಿಸುವಂತ ಒಂದು ದೊಡ್ಡ ಪ್ರಾಜೆಕ್ಟ್. ಅದು 1 ಕೋಟಿ ವೆಚ್ಚದಲ್ಲಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ನಮ್ಮ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಈ ಒಂದು ಮುಕ್ತಿಧಾಮ ಕೇಂದ್ರ ನಮ್ಮ ಕೋಲಾರಲ್ಲಾಗ್ಲಿ, ಶ್ರೀನಿವಾಸಪುರ, ಚಿಕ್ಕಬಳ್ಳಾಪುರ ಎಲ್ಲೂ ಇಲ್ಲ. ಸೊ ಇದೊಂದು ದೊಡ್ಡ ಪ್ರಾಜೆಕ್ಟ್. ನಂತರ ಸ್ಕೂಲ್ ಬಿಲ್ಡಿಂಗ್ಸ್ ಕಟ್ಸ್ಕೊಡೋದಾಗ್ಲಿ, ಅಥವಾ ಕಲ್ಯಾಣಿಗಳನ್ನ ರಿನೋವೇಷನ್ ಮಾಡೋದಾಗ್ಲಿ, ಅಥವಾ ಹಾಸ್ಪಿಟಲ್ಸ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದು, ಸ್ಕೂಲ್ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು, ಇವೆಲ್ಲಾನು ಸುಮಾರು ಪ್ರಾಜೆಕ್ಟ್ಸ್ ಅನ್ನ ಈ ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ದೊಡ್ಡ ಲಿಸ್ಟ್ ಅನ್ನೇ ಮಾಡ್ಕೊಂಡಿದ್ದಾರೆ. ಆ ಲಿಸ್ಟ್ ಅಲ್ಲಿ ಈಗಾಗಲೇ ನಿನ್ನೆ ತಾನೇ ನಾವು MN ಹತ್ತದಲ್ಲಿ ಡೆಸ್ಕ್ಗಳನ್ನು ವಿತರಣೆ ಮಾಡಿದ್ವಿ. ನಿನ್ನೆ ಡೆಸ್ಕ್ಗಳು ಅಲ್ಲಿ ವಿತರಣೆ ಮಾಡಿ ಇವತ್ತಿನ ದಿನ ಮಣಿಘಟ್ಟದಲ್ಲಿ ಡೆಸ್ಕ್ಗಳು ವಿತರಣೆ ಮಾಡ್ತಾ ಇದ್ವಿ. ಸೊ ಪ್ರತಿದಿನ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಯಾವುದೋ ಒಂದು ಶಾಲೆಗೆ ಅಥವಾ ಹಾಸ್ಪಿಟಲ್ಗೆ ಅಥವಾ ಯಾವುದೇ ಒಂದು ನೀಡಿ ಪರ್ಸನ್, ಏನು ಬಡವರು ಅನ್ನೋದಲ್ಲ, ಯಾರಿಗೆ ಅವಶ್ಯಕತೆ ಇರ್ತದೋ, ಯಾರು ಲೆಟರ್ ಕೊಡ್ತಾರೋ ಈ ತರ ಅವಶ್ಯಕತೆ ಇದೆ ಅಂತವ್ರಿಗೆ ನಮ್ಮ ಕೈಲಾದಷ್ಟು ರೋಟರಿ ಕಡೆಯಿಂದ
ನಮ್ಮ ಕೈಲಾದಷ್ಟು ಸಹಾಯನ ಮಾಡುವಂತ ಕಾರ್ಯಕ್ರಮಗಳನ್ನ ನಮ್ಮ ರೋಟರಿ ಅವರು ಹಮ್ಮಿಕೊಳ್ತಾರೆ. ಸೊ ಈ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಣಿಘಟ್ಟ ಗ್ರಾಮಸ್ಥರ ಎಲ್ರಿಗೂ, ನಂತರ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.